ಇದೀಗ ಕೊಲ್ಲೂರಿಂದ ಮಂಗಳೂರಿನತ್ತ ತೆರಳಿದ್ದಾರೆ ಸಿಎಂ ವಿಜಯ್. ಮೂಕಾಂಬಿಕೆಯ ದರ್ಶನ ಮುಗಿಸಿ ವಿಜಯ್ ತೆರಳಿದ್ದಾರೆ. ದರ್ಶನ ಆಯ್ತು, ಈಗಷ್ಟೇ ನಾವು ಗಮನಿಸ್ತಾ ಇದ್ವಿ. ಅವರು ಸ್ವತಃ ಅವರೇ ಕಾರ್ ಡ್ರೈವಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟಂಥ ದೃಶ್ಯ. ನಾನೀಗಾಗಲೇ ಹೇಳ್ತಾ ಇದ್ದೆ, ಅವರ ಇನ್ಯಾವುದೇ ಇತರೆ ಕಾರ್ಯಕ್ರಮಗಳು ನಿಗದಿ ಆಗಿರಲಿಲ್ಲ. ಅವರು ನವದೆಹಲಿಯಿಂದ ನೇರವಾಗಿ ಮಂಗಳೂರಿನ ಕಡೆ ಹೊರಟಿದ್ದೆ, ಉಡುಪಿಗೆ ಭೇಟಿ ಕೊಟ್ಟು ಕೊಲ್ಲೂರಿನ ಮೂಕಾಂಬಿಕೆಯ ದರ್ಶನ ಪಡೆದುಕೊಂಡು ಅದಾದಮೇಲೆ ತಮಿಳುನಾಡಿಗೆ ಮರಳೋದಕ್ಕೆ ಅಂತ ಹೇಳಿ ಅದೇ ಕಾರ್ಯಕ್ರಮದ ನಿಮಿತ್ತ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ರು. ನವದೆಹಲಿಯಲ್ಲಿ ನಿನ್ನೆ ಇದ್ದರು. ಅಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಕೂಡ ನಿನ್ನೆ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ರು, ಮುಖ್ಯಮಂತ್ರಿಯಾಗಿ ಮೊದಲ ಬಾರಿಗೆ. ಅದಾದ ಬಳಿಕ ಇವತ್ತು ದೆಹಲಿಯಿಂದ ಹೊರಟವರು ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ತಲುಪಿದ್ರು. ಅಲ್ಲಿಂದ ಉಡುಪಿಯ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದು ತಲುಪಿದವರೇ ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಿಯ ದರ್ಶನವನ್ನು ಪಡೆದುಕೊಂಡ್ರು. ಸಂಕಲ್ಪ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯ್ ಅವರ ಕೈಗೆ ಅರ್ಚಕರು ವಿಶೇಷವಾದಂಥ ರಕ್ಷಾ ದಾರವನ್ನು ಕೂಡ ಕಟ್ಟಿದ್ದಾರೆ. ದೇವಿಗೆ ಹಣ್ಣು, ಹೂವು, ಸೀರೆಯನ್ನು ಅರ್ಪಿಸಿ ವಿಜಯ್ ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅರ್ಚಕರು ಕೂಡ TV9 ಜೊತೆ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕ್ಷೇತ್ರದ ಮಹಿಮೆ ಎಂಥದ್ದು, ಇದುವರೆಗೆ ಯಾವೆಲ್ಲ ಗಣ್ಯರು ಇಲ್ಲಿ ಬಂದು ಹೋಗಿದ್ದಾರೆ, ದೇವಿಯ ಬಳಿ ಸಂಕಲ್ಪ ಮಾಡಿಕೊಂಡದ್ದು ಯಾವ ರೀತಿ ಈಡೇರುತ್ತೆ, ಅದಾದ ಬಳಿಕ ಮತ್ತೆ ಬಂದು ತಮ್ಮ ಹರಕೆಗಳನ್ನು ತೀರಿಸಿ ಹೋಗ್ತಾರೆ ಅಂತಹ ಶಕ್ತಿ ಕೇಂದ್ರವಾಗಿ ಗುರುತಿಸ್ಕೊಂಡಿದೆ. ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೇ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ ಅಂದರೆ ಬಹಳ ಪ್ರಸಿದ್ಧ. ಸಿಎಂ ವಿಜಯ್ ಕೈಗೆ ರಕ್ಷಾದಾರವನ್ನು ಕಟ್ಟಿದ್ದಾರೆ ಅರ್ಚಕರು. ಸಂಕಲ್ಪ ಮಾಡಿಕೊಂಡು ದೇವಿಗೆ ಕೈ ಮುಗಿದಿದ್ದಾರೆ. ಸಂಕಲ್ಪ ಮಾಡಿದ್ದಾರೆ. ಸಂಕಲ್ಪ ಮಾಡಿಕೊಂಡು ಅವರ ಕೈಗೆ ಅರ್ಚಕರು ರಕ್ಷಾದಾರವನ್ನು ಕಟ್ಟಿ ದೇವಿಗೆ ಕೈ ಮುಗಿದು ವಿಶೇಷ ಪೂಜೆಯನ್ನು ವಿಜಯ್ ನೆರವೇರಿಸಿದ್ದಾರೆ. ದೇವಿಯ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಇಲ್ಲಿ ಮಾಡಿಕೊಳ್ಳುವಂತಹ ಸಂಕಲ್ಪಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇರುವಂಥ ನಂಬಿಕೆ. ಬೇಡಿ ಬರುವಂತಹ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ದೇವಿ ನೆರವೇರಿಸ್ತಾಳೆ. ಅದರಲ್ಲೂ ಕೂಡ ಈ ಕಲೆ, ಸಂಪತ್ತು, ವಿದ್ಯೆ, ರಾಜಕಾರಣ ಈ ಕ್ಷೇತ್ರಗಳಿಗೆ ಹೆಚ್ಚಾಗಿ ಮೂಕಾಂಬಿಕೆ ಕೇಳಿದ್ದನ್ನ ನೀಡಿ ಸಲಹುತ್ತಾಳೆ ಭಕ್ತರನ್ನ ಅನ್ನುವಂಥ ನಂಬಿಕೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿದ್ದಾರೆ ಸಿಎಂ ವಿಜಯ್. ಶಕ್ತಿ ದೇವತೆಗೆ ವಿಜಯ ಮಾಲೆಯನ್ನ ಅರ್ಪಿಸಿದ್ದಾರೆ. ಹಣ್ಣು, ಹಂಪಲು, ಸೀರೆಯನ್ನ ಸಮರ್ಪಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಜಯ್ ಕೈಗೆ ರಕ್ಷಾದಾರವನ್ನ ಕಟ್ಟಿದ್ದಾರೆ ದೇಗುಲದ ಅರ್ಚಕರು. ಅರ್ಗಳ ಸ್ತೋತ್ರವನ್ನ ಪಠಿಸುತ್ತಾ ರಕ್ಷಾದಾರವನ್ನ ಅರ್ಚಕರು ಕಟ್ಟಿದ್ದಾರೆ. रूपं देहि जयं देहि यशो देहि दिविषो देहि सर्वताधात्रशमनं त्रैलोक्याचार्येश्वरी एवमेव त्वया कार्यमस्मद्वैरिविनाशनं विदेहि द्विशतान्नाशं विदेहि परमुच्यतैः रूपं देहि जयं देहि यशो देहि दिविषो देहि सर्वताधात्रशमनं त्रैलोक्याचार्येश्वरी एवमेव त्वया कार्यमस्मद्वैरिविनाशनं विदेहि द्विशतान्नाशं विदेहि परमुच्यतैः रूपं देहि जयं देहि यशो देहि दिविषो देहि सर्वताधात्रशमनं त्रैलोक्याचार्येश्वरी एवमेव त्वया कार्यमस्मद्वैरिविनाशनं विदेहि द्विशतान्नाशं विदेहि परमुच्यतैः रूपं देहि जयं देहि यशो देहि दिविषो देहि सर्वताधात्रशमनं त्रैलोक्याचार्येश्वरी एवमेव त्वया कार्यमस्मद्वैरिविनाशनं विदेहि द्विशतान्नाशं विदेहि. ಓಕೆ, ಈಗ ಆಧ್ಯಾತ್ಮಿಕ ಚಿಂತಕರಾದಂಥ ಪ್ರಕಾಶ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಾವೀಗಷ್ಟೇ ನೋಡ್ತಾ ಇದ್ವಿ, ತಮಿಳುನಾಡಿನ ಸಿಎಂ ವಿಜಯ್ ಅವರು ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮೂಕಾಂಬಿಕೆಯ ದರ್ಶನ ಪಡೆದು ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಬೇಕಾದಂಥ ಈ ಕ್ಷೇತ್ರದ ಮಹಿಮೆ, ಇಲ್ಲಿನ ಸಂಕಲ್ಪಗಳು, ದೇವಿಯ ಶಕ್ತಿ ಬಗ್ಗೆ ಆಧ್ಯಾತ್ಮಿಕ ಚಿಂತಕರಾಗಿ ತಾವು ತಿಳಿಸ್ಕೊಡೋದಾದ್ರೆ. ನಮ್ಮ ದೇಶದಲ್ಲಿ ಕೆಲವು ಶಕ್ತಿ ಪೀಠಗಳಿವೆ. ಅದರಲ್ಲಿ ಕೊಲ್ಲೂರು ಒಂದು. ಓಕೆ. ಶಂಕರಾಚಾರ್ಯರಿಂದ ಸ್ಥಾಪನೆಯಾದಂತಹ ದೇವರದು. ಅದು ನಿಜವಾಗಿ ಅದರ ಕ್ಷೇತ್ರವೇ ಬೇರೆ ಇತ್ತು. ಶಂಕರಾಚಾರ್ಯರು ಅವಳನ್ನು ತಂದು ಅಲ್ಲಿ ಸ್ಥಾಪನೆ ಮಾಡಿದ್ದು.
ಜನತೆಗೆ ಒಂದು ಒಳ್ಳೆಯ ಆರೋಗ್ಯಪೂರ್ಣವಾದ ಜೀವನವನ್ನು ಕೊಡ್ಲಿ ಅಂತ ಹೇಳುವಂತಹ ದೃಷ್ಟಿಯಿಂದ ಶಂಕರಾಚಾರ್ಯರು ಅದನ್ನು ಸ್ಥಾಪನೆ ಮಾಡಿದ್ರು. ಹ್ಮ್ ಇನ್ನು ಕೊಲ್ಲೂರು ಅಂತ ಹೇಳಿದ್ರೆ ಸಾಧಾರಣವಾಗಿ ಎಲ್ರಿಗೂ ಗೊತ್ತಿದೆ. ಕೊಲ್ಲೂರಿನ ವಿಶೇಷತೆ ಗೊತ್ತಿದೆ, ನಾವು ಅದನ್ನು ವಿಶೇಷವಾಗಿ ಇನ್ನು ಹೇಳ್ಬೇಕಾಗಿಲ್ಲ. ಹ್ಮ್ ಅಂದ್ರೆ ಈ ಸಪ್ತಶತಿಯಲ್ಲಿ ಬರ್ತದೆ ಯಾ ದೇವಿ ಸರ್ವಭೂತೇಶು ಹ್ಮ್ ಮಂತ್ರ ಬರ್ತದೆ ನೋಡಿ. ಹೌದು ಹೌದು. ಎಲ್ಲದರಲ್ಲಿಯೂ ಕೂಡ ಅವಳು ನೆಲೆಯಾಗಿದ್ದಾಳೆ. ಹ್ಮ್ ದೇವಿ ಅಂತ ಹೇಳಿದ್ರೆ ಅದು ದುರ್ಗೆ ಅಂತ ಹೇಳಿದ್ರೆ ಅದೊಂದು ಕೋಟೆ. ಹ್ಮ್ ದೇಹಕ್ಕೆ 7 ಕೋಟೆಗಳಿರ್ತವೆ. ಅದರ ಅಧಿಪತಿಯೇ ದುರ್ಗೆ. ಓಕೆ. ಅದರ ರಕ್ಷಣೆ ನಮಗೆ ಅಗತ್ಯ. ಅದನ್ನು ರಕ್ಷಣೆ ಮಾಡಿಕೊಂಡ್ರೆ ನಾವು ಕಾರ್ಯ ಸಾಧನೆಯನ್ನು ಮಾಡಬಹುದು, ಸತ್ಕರ್ಮಗಳನ್ನು ಮಾಡಬಹುದು. ಇದು ತತ್ವ. ಸರ್, ಇಲ್ಲಿ ಮಾಡುವಂತ ಸಂಕಲ್ಪಗಳ ಮಹತ್ವ ಏನು? ಇವತ್ತು ವಿಜಯ್ ಅವರು ಕೂಡ ಸಂಕಲ್ಪ ಮಾಡ್ಕೊಂಡಿದ್ದಾರೆ ಅಂತ ನಾವು ಕೇಳ್ಪಡ್ತಾ ಇದ್ವಿ. ಸೊ ಇದರ ಬಗ್ಗೆ ತಿಳಿಸ್ಕೊಡ್ಬೋದಾ? ಅಲ್ಲ, ಇದೊಂದು ಪ್ರೇರಣೆ. ಹ್ಮ್ ದೇವರು ಅಂತ ಹೇಳಿದ್ರೆ ಒಂದು ಪ್ರೇರಕ ಶಕ್ತಿ. ನಾವು ಏನ್ ಚಿಂತನೆ ಮಾಡ್ತೇವೆ, ಯಾವ ಸಾನ್ನಿಧ್ಯದಲ್ಲಿ ಏನ್ ಬೇಡ್ತೇವೆ, ಅದನ್ನು ಕೊಡ್ತಾರೆ. ಇದು ದೇವರ ತತ್ವ ಅದು. ಆದ್ರೆ ಅದನ್ನು ಯೋಗಸ್ಯ ಪರಿರಕ್ಷಣಂ ಕ್ಷೇಮ ಅಂತೇಳಿ, ಅಂತಹ ಯೋಗವನ್ನು ರಕ್ಷಣೆ ಮಾಡಿಕೊಳ್ಳೋದು ನಮ್ಮ ಕೆಲಸ, ನಮಗೆ ಬಿಟ್ಟದ್ದು. ನಮ್ಮಲ್ಲಿ ಇರಬೇಕಾದದ್ದು ಭಕ್ತಿ ಮತ್ತು ಶ್ರದ್ಧೆ ಮಾತ್ರ. ಅಂತಹ ಶ್ರದ್ಧೆ ಭಕ್ತಿ ಇದ್ದಾಗ ದೇವರು ಕೊಟ್ಟದ್ದನ್ನು ನಾವು ದುರುಪಯೋಗ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ, ಮಾಡಿಕೊಳ್ಳಿಕ್ಕೆ ಮನಸ್ಸಿಲ್ಲ ನನಗೆ. ನೀವು ಕೇಳಿರ್ಬೋದು, ಹಿಂದೆ ಕೆಲವು ಅನೇಕ ನಮನೆಯ ರಾಕ್ಷಸರುಗಳು ತಪಸ್ಸು ಮಾಡಿ ದೇವರನ್ನು ಒಲಿಸಿದ್ರು. ಅವರಿಗೆ ಇಲ್ಲ ಅಂತ ಹೇಳಲಿಲ್ಲ ದೇವರು, ಅದನ್ನು ದುರುಪಯೋಗ ಮಾಡಿಕೊಂಡ್ರು, ಅದು ತೊಂದರೆ ಉಂಟು ಅವರಿಗೆ. ಓಕೆ, ಥ್ಯಾಂಕ್ ಯು ಸರ್, TV9 ಜೊತೆ ಮಾತಾಡಿದ್ದಕ್ಕೆ.